ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 29ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಸ್ನಾನಿಕನಾದ ಯೋಹಾನನು. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಯಾರೂ ಹುಟ್ಟಿಲ್ಲ. ಮತ್ತಾಯ 11:11. ಇಂದು ನಾವು ದೇವರ ಪವಿತ್ರ ಸೇವಕನಾದ ಸ್ನಾನಿಕನಾದ ಯೋಹಾನನ ಭೇಟಿಯಾಗಲಿದ್ದೇವೆ. ಅವನ ತಂದೆಯ ಹೆಸರು ಜಕರ್ಯ. ಅವನು ಒಬ್ಬ ಪಾದ್ರಿ ಮತ್ತು ಅವನ ತಾಯಿಯ ಹೆಸರು ಎಲಿಸಬೆತ್. ಇಬ್ಬರು ಪುರೋಹಿತ ಕುಟುಂಬಕ್ಕೆ ಸೇರಿದವರು. ಯೇಸುವಿನ ತಾಯಿ ಮತ್ತು ಸ್ನಾನಿಕನಾದ ಯೋಹಾನನ ತಾಯಿ ಸಂಬಂಧಿಕರಾಗಿದ್ದರು. ಅವನ ಜನನವನ್ನು ಒಬ್ಬ ದೇವದೂತನು ಮುನ್ಸೂಚಿಸಿದನು. ಅವನು ಹುಟ್ಟಿದ ದಿನದಿಂದಲೇ ಅವನು ನಜರೇತ್ ಪ್ರತಿಜ್ಞೆಯಡಿಯಲ್ಲಿ ಪವಿತ್ರನಾದನು. ಅವನು ಬೆಳೆದ ನಂತರ ಒಂಟೆ ಕೂದಲಿನ ಉಡುಪನ್ನು ಧರಿಸಿ ಮಿಡತೆಗಳು ಮತ್ತು ಕಾಡು ಜೇನುತುಪ್ಪವನ್ನು ತಿನ್ನುತ್ತಾ ಅರಣ್ಯದಲ್ಲಿ ವಾಸಿಸಿದನು. ಅವನ ಬಟ್ಟೆ ಮತ್ತು ಆಹಾರ ಎರಡರಲ್ಲೂ ಶಿಸ್ತು ಮತ್ತು ಸಮರ್ಪಣೆ ಇತ್ತು. ಲೋಕದ ಜನರಂತೆ ಅವನು ಆರಾಮವಾಗಿ ಬದುಕಲು ಪ್ರಯತ್ನಿಸಲಿಲ್ಲ. ಬದಲಾಗಿ ಅವನ ಜೀವನವು ಸರಳತೆ ಮತ್ತು ನಮ್ರತೆಯನ್ನು ಪ್ರದರ್ಶಿಸಿತು. ಅವನು ಲೋಕಕ್ಕೆ ಹೊಂದಿಕೊಳ್ಳಲಿಲ್ಲ. ಜನರನ್ನು ಮೆಚ್ಚಿಸಲು ಸೇವೆ ಸಲ್ಲಿಸಲಿಲ್ಲ. ಅವನು ಯೇಸುವಿಗಿಂತ 6 ತಿಂಗಳು ದೊಡ್ಡವನಾಗಿದ್ದರೂ ಅವನು ಯಾವಾಗಲೂ ಯೇಸುವನ್ನು ಉನ್ನತೀಕರಿಸಿದನು. ಅವನಿಗೆ ಸಾಕ್ಷಿಯಾದನು ಮತ್ತು ಜನರನ್ನು ಅವರ ಕಡೆಗೆ ಕರೆದೊಯ್ದನು. ಆತನು ವೃದ್ಧಿಯಾಗಬೇಕು, ಆದರೆ ನಾನು ಕಡಿಮೆಯಾಗಬೇಕು. ಯೋಹಾನ 3:30. ಇದು ಸ್ನಾನಿಕನಾದ ಯೋಹಾನನ ಜೀವನದ ಗುರಿಯಾಗಿತ್ತು. ಯೇಸುವಿನ ಬಗ್ಗೆ ಅವನು ದೇವರ ಮಗನೆಂದು, ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂದು ಸಾಕ್ಷಿ ಹೇಳಿದನು. ಯೋಹಾನ 1:29. ನಿಮ್ಮ ಜೀವನದಲ್ಲೂ ಸಹ ಯಾವಾಗಲೂ ಯೇಸುವನ್ನು ಉನ್ನತೀಕರಿಸಿ ಸ್ನಾನಿಕ ಯೋಹಾನನಂತೆ ನಿಮ್ಮನ್ನು ತಗ್ಗಿಸಿಕೊಂಡು ಕರ್ತನ ನಾಮವನ್ನು ಉನ್ನತೀಕರಿಸಿ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ. ಜನರು ಯೋಹಾನನ ಬಳಿಗೆ ಬಂದು ನೀನು ಯಾರು ಎಂದು ಕೇಳಿದಾಗ ಅವನು ತನ್ನನ್ನು ಒಬ್ಬ ಮಹಾನ್ ಪ್ರವಾದಿಯೆಂದು ವೈಭವೀಕರಿಸಲಿಲ್ಲ ಅಥವಾ ಸೇವಕನಾಗಿ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳಲಿಲ್ಲ. ಅವನು ತನ್ನ ಸ್ಥಾನಮಾನ, ತನ್ನ ಕುಟುಂಬ ಅಥವಾ ತನ್ನ ಕರೆಯ ಬಗ್ಗೆ ಹೆಮ್ಮೆ ಪಡಲಿಲ್ಲ. ಬದಲಾಗಿ ಅವನು ಸರಳವಾಗಿ ಹೇಳಿದನು, ನಾನು ಅರಣ್ಯದಲ್ಲಿ ಕೂಗುವವನ ಧ್ವನಿ. ಯೋಹಾನ 1:23. ಎಂತಹ ನಮ್ರತೆ! ದೇವರು ಯೋಹಾನನಿಗೆ ನೇಮಿಸಿದ ಒಂದು ನಿರ್ದಿಷ್ಟ ಕೆಲಸವಿತ್ತು. ಜನರಿಗೆ ದೀಕ್ಷಾಸ್ನಾನ ಮಾಡಿಸುವುದು. ಯೋರ್ದಾನ್ ನದಿಯಲ್ಲಿ ಅವನು ಪಶ್ಚಾತ್ತಾಪ ಮತ್ತು ಪಾಪಗಳ ಪರಿಹಾರಕ್ಕಾಗಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಆ ಒಂದು ಕರೆಯಲ್ಲಿ ಅವನು ನಂಬಿಗಸ್ತ ಮತ್ತು ದೃಢವಾಗಿ ಉಳಿದನು. ಆದ್ದರಿಂದ ದೇವರ ಮಗನಾದ ಯೇಸುಕ್ರಿಸ್ತನು ಸಹ ಯೋಹಾನನ ಕೈಗಳಿಂದ ದೀಕ್ಷಾಸ್ನಾನ ಪಡೆಯಲು ತನ್ನನ್ನು ತಗ್ಗಿಸಿಕೊಂಡನು. ಕರ್ತನು ವಿನಮ್ರರನ್ನು ಮಾತ್ರ ಉನ್ನತೀಕರಿಸುತ್ತಾನೆ. ನೀವು ದೇವರ ಮುಂದೆ ಮತ್ತು ಆತನ ಸೇವಕರ ಮುಂದೆ ನಿಜವಾದ ನಮ್ರತೆಯಿಂದ ನಿಂತರೆ ಖಂಡಿತವಾಗಿಯೂ ಕರ್ತನು ನಿಮ್ಮನ್ನು ಮೇಲಕ್ಕೆತ್ತಿ ಆಶೀರ್ವದಿಸುವನು. ದೇವರ ಪ್ರಿಯ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ಹೆಮ್ಮೆ ಪಡಲು ಏನೂ ಇಲ್ಲ. ನಾವು ಕರ್ತನ ಬಗ್ಗೆ ಮಾತ್ರ ಹೆಮ್ಮೆ ಪಡೋಣ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಯೂದಾಯದ ಅಡವಿಯಲ್ಲಿ ಸಾರಿ, ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಹೇಳಿದನು. ಮತ್ತಾಯ 3:1-2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.